ಉತ್ತರ ಕರ್ನಾಟಕದ ಜೀವನದಿಯಾದ ಕೃಷ್ಣಾ ನದಿಗೆ ನಿರ್ಮಿಸಿರುವ ಆಲಮಟ್ಟಿ ಜಲಾಶಯದ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವಂತೆ ಹಾಗೂ ಬಚಾವತ್ ಆಯೋಗ ವರದಿ ಅನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತವನ್ನು ಅನುಷ್ಠಾನಗೊಳಿಸುವಂತೆ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ ಎಂಬ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ ಹೇ ಪಾಟೀಲ್ ಮದರಗಿ ಅವರು ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ರೈತರ ಹಿತದೃಷ್ಟಿಯಿಂದ ಈ ಹೋರಾಟವನ್ನು ಆಯೋಜಿಸಲಾಗಿದ್ದು, ವಿವಿಧ ಜಿಲ್ಲೆಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಯೋಜನೆಯ 3ನೇ ಹಂತದಲ್ಲಿ ಆಲಮಟ್ಟಿ ಜಲಾಶಯದ ಎತ್ತರವನ್ನು 14 ಅಡಿ ಹೆಚ್ಚಿಸಲು ಅವಕಾಶವಿದ್ದರೂ ಇದುವರೆಗೆ ಜಾರಿ ಆಗಿಲ್ಲ. ಇದರಿಂದ 150 ಟಿಎಂಸಿ ನೀರು ಸಂಗ್ರಹಿಸಿ ಬಳಸುವ ಅವಕಾಶ ಕೈತಪ್ಪಿದ್ದು ರೈತರಿಗೆ ಅಪಾರ ನಷ್ಟ ಉಂಟಾಗಿದೆ ಎಂದು ಆರೋಪಿಸಿದರು. ಅವಳಿ ಜಲಾಶಯಗಳಾದಂಥ ನಾರಾಯಣಪುರ ಮತ್ತು ಆಲಮಟ್ಟಿ ಜಲಾಶಯದಿಂದ ನಾವು ಸುಮಾರು ಲಕ್ಷಗಟ್ಟಲೆ ಹೆಕ್ಟರ್ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯವನ್ನು ಸುಮಾರು ವರ್ಷಗಳಿಂದ ಪಡಿತಾ ಇದ್ದೀವಿ. ಸೊ ಈಗ ಈ ನಾರಾಯಣಪುರ ಆಲಮಟ್ಟಿ ಜಲಾಶಯದಿಂದ ಪ್ರತಿ ವರ್ಷ ರೈತರಿಗೆ ಸಾಕಷ್ಟು ಸಂಕಷ್ಟ, ನೀರಾವರಿ ಸಭೆ ಸಾಕಷ್ಟು ಸಂಕಷ್ಟನ ಎದುರಿಸ್ತಾ ಇದ್ದೀವಿ. ಸೊ ಎದಕ್ಕೆ ಎದುರಿಸಲಾಗತ್ತೆ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಮೇಲ್ದಂಡೆ ಯೋಜನೆ ಹಂತ 3, ಈ ಕೃಷ್ಣಾ ಮೇಲ್ದಂಡೆ ಹಂತ 3 ಏನು ಯೋಜನೆ ಅದ, ಈ ಹಂತ 3 ಯೋಜನೆ ಅನುಷ್ಠಾನ ಆಗಲ್ಲ ಅಂದ್ರೆ ಅರ್ಥ ಆಲಮಟ್ಟಿ ಡ್ಯಾಮ್ ಹೈಟ್ 17 ಅಡಿ ಎತ್ತರಕ ಮಾಡಿದಂತ ಸಂದರ್ಭದಾಗ ನಮ್ಗೆ 130 ಹಿಡ್ಕೊಂಡು 150 ಟಿಎಂಸಿ ನೀರು ಹೆಚ್ಚಿಗೆ ಸಂಗ್ರಹಣೆ ಮಾಡ್ಬೇಕಾಗ್ತದೆ. ಸೊ ಈ ಸತ್ ಬಂದಂತ ನಮ್ ಸಮಸ್ಯೆ ಏನಪ್ಪಾ ಅಂತಂದ್ರ ಆಲಮಟ್ಟಿ ಡ್ಯಾಮು ಈಗ ಆಲ್ರೆಡಿ ಏನಪ್ಪಾ ಅಂತಂದ್ರೆ ನನಗನ್ಸಿ ಮಟ್ಟಿಗೆ 14 ಟಿಎಂಸಿ ಹೋಳು ತುಂಬ್ಯದ. ನಾರಾಯಣಪುರ ಡ್ಯಾಮ್ ಏನಪ್ಪಾ ಅಂತಂದ್ರೆ ಹೋಳು ತುಂಬಿ ನಮಗೆ ಬರ್ತಕ್ಕಂಥ ನೀರಿಂದು ಕೊರತೆ ಆಗಲ್ಲ. ಇಂಥ ಸಂದರ್ಭದಾಗ ಇವತ್ತಿನ ದಿನ ಏನಪ್ಪ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಇದು ಅನುಷ್ಠಾನ ಮಾಡಿ 17 ಅಡಿ ಎತ್ತರ ಮಾಡಿದಾಗ ಏನಪ್ಪ ಅಂದ್ರೆ ನಾವು 150 ಟಿಎಂಸಿ ನೀರು ಸಂಗ್ರಹಣೆ ಮಾಡಿದಂತ ಸಂದರ್ಭದಾಗ ಈ ನಮ್ಮ 9 ಉಪಯೋಜನೆಗಳೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಆದ ನಂತರ ಏನು 9 ಉಪಯೋಜನೆಗಳವ, ಆ ಯೋಜನೆ ಸುಮಾರು 5,94,000 ಹೆಕ್ಟರ್ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರಾವರಿ ಆಗ್ತಕ್ಕಂಥ ಒಂದು ಸೌಲಭ್ಯ. ಸೊ ಈ ನನಗನ್ಸಿ ಮಟ್ಟಿಗೆ 85% ಇವೆಲ್ಲ ಏನು ಯೋಜನೆ ಅವ, ಈ ಭೀಮಾ ಫ್ಲಾಕ್ ಆಗಿರ್ಬೋದು, ಈ ನಮ್ಮ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಏನಪ್ಪ ಅಂದ್ರೆ ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆ. ಸೊ ಆ ವಿಸ್ತರಣೆಯಿಂದ ಸುಮಾರು 90 ಹಳ್ಳಿಗಳಿಗೆ ನೀರಾವರಿ ಆಗ್ತಕ್ಕಂಥದ್ದು. ಆಕ್ಚುಲಿ ಅಂದ್ರೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರ 0 to 95 ಕಿಲೋಮೀಟರ್ ತನ ಆಲ್ರೆಡಿ ನೀರಾವರಿ ಸೌಲಭ್ಯ, ಬಟ್ 95 ನಿಂತ 168 ವರೆಗೂ ವಿಸ್ತರಣೆ ಆಲ್ರೆಡಿ ಕಾಲುವೆ ಆಗ್ಯದ, ಉಪ ಕಾಲುವೆಗಳಾಗ್ಯಾವ. ಕಾಮಗಾರಿನೂ ನನಗನ್ಸಿ ಮಟ್ಟಿಗೆ 85% ಕಾಮಗಾರಿನೂ ಮುಗಿದವಂತ ಅನ್ಕೋತಿಲ್ಲ. ಸೊ ಹಿಂಗಾಗಿ ಈಗ ಅದು ಕಾಮಗಾರಿನೂ ಮುಗಿದ ಮೇಲೂ ಈಗ ಲ್ಯಾಂಡ್ ಅಪರ್ಷನ್ ಆಗ್ಯದ, ರೈತರು ಭೂಮಿನೂ ಕಳ್ಕೊಂಡಾರ, ಬಟ್ ಅವ್ರಿಗೆ ನೀರಿಲ್ಲ. ಆ ನೀರು ಬರ್ಬೇಕಾದ್ರ ನಮ್ಗೇನಪ್ಪ ಅಂದ್ರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಆಲಮಟ್ಟಿ ಜಲಾಶಯ ಏನಪ್ಪ ಅಂತಂದ್ರ 17 ಅಡಿ ಎತ್ತರ ಆಯ್ತಪ್ಪ ಅಂತಂದ್ರ ನಮ್ಗೆ ಆ ನೀರಿನ ಸೌಲಭ್ಯ ಸಿಗ್ತದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಫೆಬ್ರವರಿ 9 ರೈತರ ನಡೆ ಆಲಮಟ್ಟಿ ಜಲಾಶಯ ಕಡೆ ಅಂತ ಏನಪ್ಪ ಅಂದ್ರ ಬೃಹತ್ ಮಟ್ಟದ ಉಗ್ರವಾದಂತ ಹೋರಾಟ ನಂಬಿಕೊಂಡಿದ್ದೀವಿ. ಅದಕ್ಕೆ ರಾಯಚೂರು ಜಿಲ್ಲೆ ಮಾಧ್ಯಮ ಮಿತ್ರರ ಮುಖಾಂತರ ಏನಪ್ಪ ಅಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತ ಬಾಂಧವರಿಗೆ ಮತ್ತು ಎಲ್ಲಾ ಸಂಘಟನೆಯ ಅಧ್ಯಕ್ಷರುಗಳಿಗೆ ನಾನು ವಿನಂತಿನ ಮಾಡ್ತಾ ಇದ್ದೀನಿ. ಈ ಒಂದು ನಮ್ಮ ಉತ್ತರ ಕರ್ನಾಟಕದ ರೈತರ ಏಳಿಗೆ, ಈ ಭಾಗದ ರೈತರ ಒಂದು ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ಸಲುವಾಗಿ ನೀವು ಎಲ್ಲರೂ ಏನಪ್ಪ ಅಂತಂದ್ರೆ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಕೊಡಿಸಲು ತಾವೆಲ್ಲರೂ ಏನಪ್ಪ ಅಂತಂದ್ರ ಈ ಭಾಗದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೆ ತರಬೇಕೆಂಬ ಪ್ರಮುಖ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ UFBU ಜನವರಿ 27ರಂದು ಅಖಿಲ ಭಾರತ ಮಟ್ಟದ ಮುಷ್ಕರಕ್ಕೆ ಕರೆ ನೀಡಿದೆ. ಸಾರ್ವಜನಿಕ, ಖಾಸಗಿ, ವಿದೇಶಿ, ಪ್ರಾದೇಶಿಕ, ಗ್ರಾಮೀಣ ಹಾಗೂ ಸಹಕಾರ ಬ್ಯಾಂಕ್ಗಳಲ್ಲಿ ಕಾರ್ಯನಿರ್ವಹಿಸುವ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಬ್ಯಾಂಕ್ ಉದ್ಯೋಗಿಗಳು ಮತ್ತು ಅಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. UFBUಗೆ ಸೇರಿದ
AIBEA, AIBOC, NCBE, AIBOA, BEFI, INBEF, INBOC, NOBW ಹಾಗೂ NOBO ಸೇರಿದಂತೆ 9 ಪ್ರಮುಖ ಸಂಘಟನೆಗಳು ಮುಷ್ಕರಕ್ಕೆ ಬೆಂಬಲ ನೀಡಿವೆ. 2015ರ 10ನೇ ದ್ವಿಪಕ್ಷೀಯ ಒಪ್ಪಂದದಂತೆ ತಿಂಗಳ 2ನೇ ಮತ್ತು 4ನೇ ಶನಿವಾರ ರಜೆ ಘೋಷಿಸಲಾಗಿತ್ತು. ಉಳಿದ ಶನಿವಾರಗಳನ್ನು ರಜೆ ಮಾಡುವ ಭರವಸೆಯನ್ನು ಸರ್ಕಾರ ಹಾಗೂ ಭಾರತೀಯ ಬ್ಯಾಂಕ್ಗಳ ಸಂಘಟನೆ ನೀಡಿದರೂ ಇದುವರೆಗೆ ಅನುಷ್ಠಾನಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. 2023ರಲ್ಲಿ ನಡೆದ ಚರ್ಚೆಗಳ ಬಳಿಕ ಸೋಮವಾರದಿಂದ ಶುಕ್ರವಾರದವರೆಗೆ ಕೆಲಸದ ಅವಧಿ ಹೆಚ್ಚಿಸಿ ಎಲ್ಲ ಶನಿವಾರ ರಜೆ ಘೋಷಿಸುವ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಆದರೆ ಇನ್ನೂ ಅನುಮೋದನೆ ಸಿಕ್ಕಿಲ್ಲ ಎಂದು UFBU ಅಸಮಾಧಾನ ವ್ಯಕ್ತಪಡಿಸಿದೆ. RBI, LIC, CIC ಸೇರಿದಂತೆ ಹಲವು ಹಣಕಾಸು ಸಂಸ್ಥೆಗಳಲ್ಲಿ ಈಗಾಗಲೇ ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಯಲ್ಲಿರುವುದರಿಂದ ಬ್ಯಾಂಕ್ಗಳಲ್ಲೂ ಇದೇ ವ್ಯವಸ್ಥೆ ಜಾರಿಯಾಗಬೇಕೆಂದು UFBU ಆಗ್ರಹಿಸಿದೆ. ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ ಇದು 9 ಯೂನಿಯನ್ ಸೇರಿ 5 ಡೇ ಬ್ಯಾಂಕಿಂಗ್ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇದು 2 ವರ್ಷದಿಂದ ಈ ಡಿಮ್ಯಾಂಡ್ ಪೆಂಡಿಂಗ್ ಇದೆ. ಗೌರ್ಮೆಂಟ್ IBA ಹತ್ರ ಸ್ಯಾಂಕ್ಷನ್ ಆಗಿದೆ, ಅಪ್ರೂವಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಈಸ್ ನಾಟ್ ಅಪ್ರೂವ್ ಮಾಡ್ತಾ ಇಲ್ಲ. ಇದು ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸೊ ಬೇರೆ LIC, RBI, GIC, ಸ್ಟೇಟ್ ಗೌರ್ಮೆಂಟ್, ಸ್ಟಾಕ್ ಹೋಲ್ಡಿಂಗ್ ಎಲ್ಲರಿಗೆ ಎಲ್ಲ ಫೈನಾನ್ಷಿಯಲ್ ಸೆಕ್ಟರ್ಸ್ ಎಲ್ಲ 5 ದಿವಸ 5 ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಮಾತ್ರ ಸೆಕೆಂಡ್ ಸ್ಯಾಟರ್ಡೇ ಮತ್ತು 4th ಸ್ಯಾಟರ್ಡೇ ನಮಗೆ ಅಪ್ರೂವ್ ಆಗಿದೆ. ಇನ್ನು 5 ಡೇ ಬ್ಯಾಂಕಿಂಗ್ ಡಿಮ್ಯಾಂಡ್ ಇದೆ. ಇದು ಕಾಂಪೆನ್ಸೇಟ್ ಮಾಡಲಿಕ್ಕೆ ನಾವು 40 ನಿಮಿಷ ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಅದು ಆದ ನಂತರ ಈ ಡಿಮ್ಯಾಂಡ್ ಗೌರ್ಮೆಂಟ್ ಒಪ್ತಾ ಇಲ್ಲ. ಸೊ ನಾವು ಎಲ್ಲ ಸೇರ್ಕೊಂಡಿದ್ದೀವಿ. 9 ಯೂನಿಯನ್ಸ್, ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಆಫೀಸರ್ಸ್ ಕಾನ್ಫೆಡರೇಷನ್, INBOC, INBEF, BEFI, NOBO, NOBW ಇದು 9 ಯೂನಿಯನ್ ಸೇರಿ ಇವತ್ತು ಮುಷ್ಕರ ಮಾಡ್ತಾ ಇದ್ದೀವಿ. ನಮ್ಮ ಡಿಮ್ಯಾಂಡ್ ರೈಟ್ ಇದೆ. ಯಾಕೆಂದರೆ ತುಂಬ ಬ್ಯಾಂಕರ್ಸ್ಗೆ ಸ್ಟ್ರೆಸ್ ಆಗ್ತಾ ಇದೆ. ಅವ್ರ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ಸ್ಟೇಬಲ್ ಆಗಿದೆ. ಅವ್ರಿಗೆ ತುಂಬ ಫ್ಯಾಮ್ಲಿ ಎಲ್ಲ ಕಷ್ಟ, ಡಿಫಿಕಲ್ಟೀಸ್ ಇದೆ ಅವ್ರಿಗೆ. ಸೊ ಇಲ್ಲ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಂದ್ರೆ ನಮಗೆ 2 ದಿವಸ ರಜೆ ಸಿಕ್ಕಿದ್ರೆ ದೆನ್ ನಾವು ಸೋಮವಾರ ದಿವಸ ತುಂಬ ಎನರ್ಜಿ ತಗೊಂಡು ಮತ್ತೆ ಕೆಲಸ ಮಾಡ್ಬೋದು. ಸೊ ಈ ಡಿಮ್ಯಾಂಡ್ ನಮ್ಮದು ನಮ್ಮ ಗೌರ್ಮೆಂಟ್ ಕಡೆಯಿಂದ ಡಿಮ್ಯಾಂಡ್ ಇದೆ. ನಾವು ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ. ನಾವು ಗೆಲ್ತೀವಿ ಸರ್. ಮುಂದಿನ ಹೋರಾಟ ನಡೀತದೆ. ಈ ಹೋರಾಟ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ನಮ್ಮದು ಸೆಂಟ್ರಲ್ ಆಲ್ ಇಂಡಿಯಾ UFBU ಕಡೆಯಿಂದ ಏನು ಡೈರೆಕ್ಷನ್ ಬರುತ್ತೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ತಮ್ಮ ಹೆಸರು ಸರ್? ಸಲಾವುದ್ದೀನ್. ಸೇವಾ ಸಂಸ್ಥೆಗಳ ಒಕ್ಕೂಟ ನೋಂದಣಿ ರಾಜ್ಯ ಮಟ್ಟದಲ್ಲಿ ನೋಂದಣಿ. ರಾಜ್ಯದ ವಿಶೇಷ ಶಾಲೆಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿ ಜನವರಿ 28ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ 1 ದಿನದ ರಾಜ್ಯ ಮಟ್ಟದ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯ ಚಲನಾ ವಲಯ ಶಿಕ್ಷಕ ಸುನಿಲ್ ದೇಶಪಾಂಡೆ ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂತೆ ಶಿಶು ಕೇಂದ್ರೀಕೃತ ಅನುದಾನ ಪಡೆಯುತ್ತಿರುವ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ 1982 ಅನುದಾನದಡಿಯಲ್ಲಿ ಬರುವ ಸಿಬ್ಬಂದಿಗಳಿಗೆ ದೊರಕುವ ಎಲ್ಲ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ವಿಧಾನಸಭಾಧ್ಯಕ್ಷರ ನೇತೃತ್ವದಲ್ಲಿ 2 ಪ್ರಮುಖ ಸಭೆಗಳು ನಡೆದು ಅದರ ಆದೇಶದಂತೆ ಇಲಾಖೆ ನಿರ್ದೇಶಕರು ರಾಜ್ಯದ ವಿಶೇಷ ಶಾಲೆಗಳ ಅನುದಾನವನ್ನು 40% ಏರಿಕೆ ಮಾಡಿ ಪರಿವರ್ತನೆಯಾಗಿ ರಾಜ್ಯ ಸಹಾಯಧನದಲ್ಲಿ ಶಾಲೆಗಳನ್ನು ನಾವು ಅಲ್ಲಿ 2 ತರಹದ ವೇತನಾನುದಾನ ಇದೆ. 1982ರ ವೇತನಾನುದಾನದಲ್ಲಿ ಸುಮಾರು 40 ಶಾಲೆಗಳು ಸರ್ಕಾರ ಅಧೀನದಲ್ಲಿ ನಡೀತಾ ಇದೆ. ನಾವು ಶಿಶು ಕೇಂದ್ರಿತ ಯೋಜನೆ ಅಡಿಯಲ್ಲಿ ಸಂಘ ಸಂಸ್ಥೆ ಸೇವಾದವರು ಇದನ್ನ ಶಾಲೆಗಳನ್ನ ನಡೆಸ್ತಾ ಬಂದಿದ್ದಾರೆ. ಇದರಲ್ಲಿ ಅಂಧ ಮಕ್ಕಳ ಶಾಲೆ, ಕೂಡಮುಖ ಮಕ್ಕಳ ಶಾಲೆ ಹಾಗೂ ಬುದ್ಧಿಮಾಂದ್ಯ ಶಾಲೆ, ಆಟಿಸಂ ಮಕ್ಕಳು, ಹೀಗೆ 21 ಬಗೆಯ ಎಲ್ಲಾ ಮಕ್ಕಳಿಗೂ ನಾವು ವಸತಿ ಮತ್ತು ವಸತಿ ರಹಿತ ಶಾಲೆಗಳನ್ನು ನಡೆಸ್ತಾ ಇದ್ದು ಸುಮಾರು 5,000ಕ್ಕಿಂತ ಹೆಚ್ಚು ಶಿಕ್ಷಕೇತರ ಸಿಬ್ಬಂದಿಗಳು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸುಮಾರು 200ಕ್ಕೂ ಹೆಚ್ಚು ಸಂಸ್ಥೆಯ ಶಾಲೆಗಳು ಈಗಾಗಲೇ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ.
ಈಗ ಅದರಲ್ಲಿ ಏನಾಗ್ತಾ ಇದೆ, ಕೆಲವು ವೇತನ ತಾರತಮ್ಯ ಇದ್ದು ಸರ್ಕಾರ ನಡೆಸುವಂತಹ ಶಾಲೆಗಳಿಗೆ 82 ಅನುದಾನದಲ್ಲಿ ಎಲ್ಲ ತರದವರಿಗೆ ಸೌಲಭ್ಯಗಳು ಸಿಗ್ತಾ ಇದ್ದು, ಶಿಶು ಕೇಂದ್ರೀಕೃತ ಶಿಕ್ಷಕರಿಗೆ ಆ ಸೌಲಭ್ಯ ಸಿಗ್ತಾ ಇಲ್ಲ. ಕೇವಲ ನಮ್ಗೆ ನಿಮ್ಗೆ ಹೇಳಿದ್ರೆ ಅನಿಸ್ತದೆ, 6,000 ರೂಪಾಯಿ ಕೇವಲ ನಮ್ಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಡಿಗೆ ಸಹಾಯಕರಿಗೆ ಆಮೇಲೆ ಕಾವಲುಗಾರರಿಗೆ 6,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಈಗ 2 ವರ್ಷ ನಾವು ಟ್ರೈನಿಂಗ್ ತಗೊಂಡ್ ಬಂದು ಡಿಗ್ರಿ ಮಾಡ್ಕೊಂಡು ಟ್ರೈನಿಂಗ್ ತಗೊಂಡ್ ಬಂದ್ರು ಕೂಡ ನಮ್ಮ ಶಿಕ್ಷಕರಿಗೆ ಕೇವಲ 13,000 ಇತ್ತು, ಅದು ಈಗ 20,000 ರೂಪಾಯಿ ಕೊಡ್ತಾ ಇದ್ದಾರೆ, 20,250 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಅದೇ ನೀವು 1982 ಇದರಲ್ಲಿ ಬರ್ತಕ್ಕಂಥವರಿಗೆ ಸುಮಾರು 50,000 ಕೆಳಗಟ್ಟು ಯಾರೂ ಇಲ್ಲ. ಈ ವೇತನ ತಾರತಮ್ಯವನ್ನು ಹೋಗಲಾಡಿಸಿ ಎಲ್ಲರಿಗೂ ಏಕರೂಪದಲ್ಲಿ ನಮ್ಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬತ್ತೆ ಶಿಶು ಕೇಂದ್ರೀಕೃತ ಅನುದಾನ ಪಡೆಯುತ್ತಿರುವ ಶಿಕ್ಷಕ ಹಾಗೂ ಶಿಕ್ಷಕ ಸಿಬ್ಬಂದಿಗಳಿಗೆ 82 ಅನುದಾನದಲ್ಲಿ ಎಲ್ಲಾ ಸೌಲಭ್ಯಗಳನ್ನ ಜಾರಿಗೊಳಿಸಬೇಕು. ಅದೇ ರೀತಿ ಕಳೆದ 2 ಬಾರಿ ನಮ್ಗೆ ವಿಧಾನಸಭಾಧ್ಯಕ್ಷರ ಶ್ರೀ ಉಗಿ ಖಾದರ್ ಸಾಹೇಬ್ರ ನೇತೃತ್ವದೊಳಗ 2 ಸಭೆಗಳನ್ನು ನಡೆದವು. ಆ ಸಭೆಯಲ್ಲಿ ಅವ್ರು ಆಲ್ರೆಡಿ ಆದೇಶ ಮಾಡಿದ್ರು 40% ನಮ್ಗೆ ಅನುದಾನ ಹೆಚ್ಚು ಮಾಡಬೇಕು ಅಂತ ಹೇಳಿ. ಆ ಕಡತ ಇನ್ನೂ ಸರ್ಕಾರ ಹಂತದಲ್ಲಿದ್ದು ಅದನ್ನು ಕೂಡಲೇ ಜಾರಿಗೆ ತರಬೇಕು ಅಂತ, ಹಾಗೂ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಆದೇಶ ಪ್ರಕಾರ ಎಲ್ಲಾ ವಿಶೇಷ ಶಾಲೆಗಳಿಗೆ ಶಿಕ್ಷಕರಿಗೆ ಪೂರ್ಣ ಪ್ರಮಾಣದ ಆರ್ಥಿಕ ಸೌಲಭ್ಯವನ್ನ ನೀಡಬೇಕೆಂದು ಅದು ಕೂಡ ನಮ್ಮದೊಂದು ಬೇಡಿಕೆ ಆಗಿದೆ. ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಂತೆ ಇರುವ ಮಾರ್ಗಸೂಚಿ ಪ್ರತಿ 5 ವರ್ಷಕ್ಕೊಮ್ಮೆ ರಿವೈಸ್ ಮಾಡಬೇಕಂತ ಸರ್ಕಾರದ ಮಟ್ಟದಲ್ಲಿ ಅದು ನಿಯಮ ಇದ್ರೂ ಕೂಡ ಅದು ಮಾಡ್ತಾ ಇಲ್ಲ. ಸುಮಾರು 15 ವರ್ಷ ಹಿಂದೆ ಅದು ರಿವೈಸ್ ಆಗಿದ್ದು, ಇನ್ನೂವರೆಗೂ ಅದು ರಿವೈಸ್ ಆಗೇ ಇಲ್ಲ. ಚಾಲು ಆದವಾಗ ಯಾವ ರೀತಿ ಇತ್ತು, ಈಗಲೂ ಕೂಡ ಅದೇ ಇದು. ಈಗ ಪೂರ್ಣ ಪ್ರಮಾಣದಲ್ಲಿ ಅದನ್ನ ರಿವೈಸ್ ಮಾಡಿ ಅದರಲ್ಲಿ ಕೂಡ ನಮ್ಗ ವಿಶೇಷ ಶಾಲೆಗಳ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅದನ್ನು ಪುನರ್ರಚಿಸಬೇಕಂತ ಒಂದು. ಆಮೇಲೆ ವಿಶೇಷ ಶಾಲೆಗೆ ಇಲಾಖೆ ನೀಡುವ ಅನುದಾನ ಈಗ 4 ಕಂತುಗಳಲ್ಲಿ ಬರ್ತಾ ಇದ್ದು, ಪ್ರತಿ ಕಂತಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದು ಬರಬೇಕಾದ್ರೆ 4 ತಿಂಗಳಾಗೋದ್ರಾಗ ಶಿಕ್ಷಕರಿಗೆ ವೇತನ ಕೊಡಕ್ಕೆ ತೊಂದರೆ ಆಗ್ತಾ ಇದ್ದು, ಅದನ್ನ 2 ಕಂತದಲ್ಲಿ ಬರುವ ಹಾಗೆ ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕೊಡುವ ಹಾಗೆ 2 ಕಂತದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಪ್ರಮುಖ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು 28/1/2026 ಅಂದ್ರೆ ನಾಳೆ ಬುಧವಾರ ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಮ ಶಿಕ್ಷಕೇತರ ಸಂಘದ ಸುಮಾರು 200ಕ್ಕೂ ಹೆಚ್ಚು ಶಾಲೆಗಳ ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರನ್ನು ತಡೆದ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರನ್ನು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬಿಕೆ ಹರಿಪ್ರಸಾದ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹರಿಪ್ರಸಾದ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಘೋಷಣೆ ಹಾಕಿದರು. ರಾಜ್ಯಪಾಲರನ್ನು ತಡೆಯಲು ಯತ್ನಿಸಿದ ಬಿಕೆ ಹರಿಪ್ರಸಾದ್ ಗುಂಡಾ ವರ್ತನೆಯ ವಿರುದ್ಧ ಧಿಕ್ಕಾರ ಹಾಕಿದರು. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರ ವರ್ತನೆಯನ್ನು ಖಂಡಿಸಿದರು. ಹರಿಪ್ರಸಾದ್ ಅವರನ್ನು ಸದನದಿಂದ ಅಮಾನತುಗೊಳಿಸುವಂತೆ ಬಿಜೆಪಿ ಆಗ್ರಹಿಸಿದರು. ರಾಜ್ಯಪಾಲರಿಗೆ ಗೌರವ ನೀಡುವುದು ಸಂವಿಧಾನಕ್ಕೆ ಗೌರವ ನೀಡಿದಂತೆ ಬಿಕೆ ಹರಿಪ್ರಸಾದ್ ಅವಾಜ್ ಹಾಕಿರುವುದನ್ನು ಖಂಡಿಸಿದರು. ಬಿಕೆ ಹರಿಪ್ರಸಾದ್ ಅವರನ್ನು ಸದನದಿಂದ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಹರಿಪ್ರಸಾದ್ ಅವರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಪುನರಾವರ್ತನೆ ತೋರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ರಾಜೀನಾಮೆ ನೀಡಲೇಬೇಕು. ಮೊನ್ನೆ ರಾಜ್ಯದಲ್ಲಿ ಜಂಟಿ ಅಧಿವೇಶನದಲ್ಲಿ ನಡೆದಂಥ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಅಗೌರವವಾಗಿ ನಡ್ಕೊಂಡಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮೊದಲನೇದಾಗಿ ಈಗಾಗಲೇ ರಾಜ್ಯಾದ್ಯಂತ ರಾಜ್ಯ ಯುವ ಮೋರ್ಚಾ ಆದೇಶ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರದಿಂದ ಆಲ್ರೆಡಿ ಪ್ರತಿಭಟನೆ ನಡೆದಿದೆ. ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಅಂದಾದಮೇಲೆ ಸಾರ್ವಜನಿಕರಿಗೆ ಏನು ತೋರಿಸಿಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ 2.5 ವರ್ಷದಲ್ಲಿ
ಸಂಪೂರ್ಣ ಅವರು ಸಚಿವರು MLAಗಳು ಪ್ರತಿಯೊಬ್ಬರನ್ನು ಗೂಂಡಾವರ್ತನೆಗೆ ಇಳಿಸಿದ್ದಾರೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ರಾಜ್ಯಪಾಲರ ವಿರುದ್ಧ ಯಾರ್ಯಾರು ಅವರ MLCಗಳು MLAಗಳು ಅವ್ರಿಗೆ ಬೆರಳು ತೋರಿಸುವಂಥ ಕಾರ್ಯ ಮಾಡಿದ್ದಾರೆ BK ಹರಿಪ್ರಸಾದ್ ಅವರು. ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ರಾಯಚೂರು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಈ ದಿನ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ನಾನು ನವರತ್ನ ಯುವಕ ಸಂಘದ ಅಧ್ಯಕ್ಷರು. ನಗರದ ನವರತ್ನ ಯುವಕ ಸಂಘದಿಂದ ಕಳೆದ 24 ವರ್ಷಗಳಿಂದ ಹಲವು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾದಿಗ ಸಮಾಜದಿಂದ 2024-25ನೇ ಸಾಲಿನಲ್ಲಿ ಸಾಧನೆ ಮಾಡಿದಂತಹ ಪ್ರತಿಭಾವಂತ ಯುವ ಜನರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷರಾದ ಅನಿಲ್ ಕುಮಾರ್ ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ನಗರದ ಮಾದಿಗ ಸಮಾಜದಲ್ಲಿ SSLCಯಿಂದ ಸ್ನಾತಕೋತ್ತರ ಪದವಿವರೆಗೆ ವಿವಿಧ ಕೋರ್ಸ್ 9ಗಳಲ್ಲಿ ಪ್ರಥಮ ಶ್ರೇಣಿ ತೇರ್ಗಡೆಯಾಗಿದ್ದವರಿಗೆ ಫೆಬ್ರವರಿ 14 ಸಂಜೆ 6 ಗಂಟೆಗೆ ಅರ್ಜುನವಾಡದ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಯಚೂರು ನಗರದಲ್ಲಿ ಹಲವಾರು ಸಾಮಾಜಿಕವಾದಂಥ ರಚನಾತ್ಮಕವಾದಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿರುವಂಥದ್ದು ಇಲ್ಲಿರುವಂಥ ಅನೇಕರಿಗೆ ಗೊತ್ತಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಅರ್ಜುನವಾಡದ ಮಾದಿಗ ಸಮಾಜದ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ SSLCಯಿಂದ ಮತ್ತು ಸ್ನಾತಕೋತ್ತರವರೆಗೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಬಂದಂಥ ವಿದ್ಯಾರ್ಥಿನಿಯರಿಗೆ ಸುಮಾರು 24 ವರ್ಷಗಳಿಂದ ಈ ವರ್ಷ 24ನೇ ವರ್ಷ. ಈಗ ಮೊದಲು ಒಂದು 7-8 ವರ್ಷ ಒಂದು ಅರ್ಜುನವಾಡ ಒಂದು ಬಡಾವಣೆಗೆ ಸೀಮಿತವಾಯಿತು. ಇವತ್ತು ಕಳೆದ ಒಂದು 10 ವರ್ಷದಿಂದ ರಾಯಚೂರು ನಗರದ ಎಲ್ಲ ವಾರ್ಡ್ಗಳಲ್ಲಿ ಬರುವಂಥ ಮಾದಿಗ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿ ಈ ವರ್ಷ ಫೆಬ್ರವರಿ 14ಕ್ಕೆ ಅರ್ಜುನವಾಡದ ಸಮುದಾಯ ಭವನದ ಒಂದು ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅರ್ಹ ವಿದ್ಯಾರ್ಥಿನಿಯರು ಫೆಬ್ರವರಿ 8ನೇ ತಾರೀಕು ಒಳಗಡೆ ನಮ್ಮ ಅರ್ಜುನವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದಕ್ಕೆ ಬೇಕಾದಂಥ ನಾವು ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥ ಮಾರ್ಕ್ಸ್ ಕಾರ್ಡು, 2 ಫೋಟೋ, 2 ಭಾವಚಿತ್ರ ಮತ್ತೆ ಹಾಗೆ ಅವರ ಬಯೋಡಾಟಾದೊಂದಿಗೆ ಆ ದಾಖಲೆಗಳನ್ನ ಮುಂದಿನ ತಿಂಗಳ 8ನೇ ತಾರೀಕಿಗೆ ಒಳಗಡೆ ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಯಚೂರು ನಗರ ಕ್ಷೇತ್ರದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಧಾನ ಪರಿಷತ್ ಈ ಅಧ್ಯಕ್ಷತೆ ವಹಿಸ್ತಾರೆ. ಹಾಗೆ ಮಹಾನಗರ ಪಾಲಿಕೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ನರಸಮ್ಮ ಮಾಂಗಿರಿಯವರು, ಮಾಜಿ ಸದಸ್ಯರುಗಳಾದಂಥ ಹೇಮಲತಾ ಬೂದಪ್ಪ, NK ನಾಗರಾಜ್ ಅವರು, ಹಾಗೆ ಪವನ್ ಕುಮಾರ್ ಅವರು, JDS ಜಿಲ್ಲಾಧ್ಯಕ್ಷರಾದಂಥ ವಿರೂಪಾಕ್ಷಣ್ಣ ಅವರು, ಮಾಜಿ ನಗರ ಸದಸ್ಯರಾದಂಥ P. ಯಲ್ಲಪ್ಪಣ್ಣ ಅವರು, ರವೀಂದ್ರ ಜಲ್ಲಾರ್ ಅವರು, ನರಸಿಂಹ ಮಾಡಿಗೇರಿಯವರು, ನಮ್ಮ ಮುಖಂಡರುಗಳಾದಂಥ ಈರಣ್ಣ ಭಂಡಾರಿ ಅವರು, J. ತಿಮ್ಮಪ್ಪನವರು, ಹೀಗೆ ನಮ್ಮ ಸಮಾಜದ ಅನೇಕ ಹಿರಿಯರು, ಹೋರಾಟಗಾರರು, ನೌಕರು ಬಾಂಧವರು ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಹ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಲಿಕ್ಕೆ, ಸನ್ಮಾನಗೊಳ್ಳಲಿಕ್ಕೆ ತಾವು ಈ ವಿಷಯವನ್ನ ಪತ್ರಿಕೆ ಮತ್ತು ಮಾಡೋದ್ರಲ್ಲಿ ಪ್ರಕಟಿಸುವ ಮೂಲಕ ಈ ಕಾರ್ಯಕ್ರಮ